ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ವಿಟಮಿನ್ ಸಿ ಹೇರಳವಾಗಿರುವಂಥ ಕ್ರೀಮನ್ನು ತಯಾರು ಮಾಡೋದು ಹೇಳ್ತೀನಿ. ಅದನ್ನು ಎದರಿಂದ ಮಾಡೋದು ಅಂದರೆ ಕಿತ್ತಳೆ ಹಣ್ಣಿಂದ ತಯಾರು ಮಾಡ್ಬೋದು ಕ್ರೀಮ್. ಇದನ್ನು ಮಾಡಿ ಒಂದು ಚಿಕ್ಕದು ಏರ್ಟೈಟ್ ಬಾಟ್ಲಲ್ಲಿ ಇಟ್ಕೊಂಡ್ರೆ ಒಂದು 10 ಡೇಸ್ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟು ಒಂದು ಕಿತ್ತಳೆ ಹಣ್ಣುಗಳನ್ನು ಒಂದು 2 ಅಥವಾ 3 ಕಿತ್ತಳೆ ಹಣ್ಣುಗಳನ್ನು ತೆಗೆದುಕೊಂಡು ಆ ಸಿಪ್ಪೆನೆಲ್ಲ ನೀಟಾಗಿ ಫಸ್ಟ್ ಹಣ್ಣು ತೊಳ್ಕೊಂಡು ಆದಮೇಲೆ ಆ ಸಿಪ್ಪೆಗಳನ್ನೆಲ್ಲ ನೀಟಾಗಿ ತಕ್ಕೊಂಬಿಟ್ಟು ಆದಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಆ ಸಿಪ್ಪೆಗಳನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಗತೆ ಮಾಡ್ಕೊಂಡು ಆದಮೇಲೆ ನೀವು ಟೀ ಸೋಸ್ತೀರಲ್ವಾ, ಆ ಸೋಸೋ ಜರಡಿಯಲ್ಲಿ ನೀವು ಅದನ್ನು ಮಾಡ್ಕೊಂಡ್ರೆ ಪೇಸ್ಟನ್ನ ಹಾಕಿಬಿಟ್ಟು ನೀಟಾಗಿ ಈ ಥರ ಮಾಡಿ ಅದು ರಸ ಮಾತ್ರ ತಕ್ಕೊಂಬಿಡಿ. ಫುಲ್ ರಸ ಬಂದಾದಮೇಲೆ ಆ ರಸಕ್ಕೆ ಒಂದು ಟೀ ಸ್ಪೂನಷ್ಟು ಇದು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಗ್ಲೀಸ್ರಿನ್ ಹಾಕ್ಕೊಳ್ಳಿ. ಆಮೇಲೆ ಇವೆಲ್ಲನೂ ಹಾಕಿಬಿಟ್ಟಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೀಟಾಗಿ ಕ್ರೀಮ್ ಥರ ಬರ್ತದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅವಾಗ ಒಂದು ಕ್ರೀಮ್ ಥರ ಆಗುತ್ತೆ. ಇದನ್ನು ನೀವು ಒಂದು ಬಾಟ್ಲಲ್ಲಿ ತೆಗೆದಿಟ್ಕೋಬೋದು. ಇದನ್ನು ಬೆಳಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಕ್ರೀಮ್ ಥರ ಯೂಸ್ ಮಾಡ್ಬೋದು. ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಹಾಗೆ ಬಿಟ್ಬಿಡೋದು, ಇದನ್ನು ತೊಳ್ಕೊಬೇಕಾಗಿಲ್ಲ. ಈ ಥರ ಕ್ರೀಮನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗ್ತದೆ ಮತ್ತು ಬ್ರೈಟ್ ಆಗ್ತದೆ. ಆಮೇಲೆ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಸ್ಕಿನ್ನಿಗೆ ಬೇಕಾಗಿರೋ ಸ್ಕಿನ್ನಿಗೆ ಬೇಕಾಗಿರೋ ವಿಟಮಿನ್ ಸಿ ಹೇರಳವಾಗಿ ಸಿಗೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗ್ತದೆ, ಆಮೇಲೆ ಬ್ರೈಟ್ ಆಗ್ತದೆ. ಇದನ್ನು ಮಾಡಿ ನೋಡಿ, ನೀವು ತುಂಬ ಚೆನ್ನಾಗಾಗ್ತದೆ. ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮರೆಯದೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.